ನಮಸ್ಕಾರ ವೀಕ್ಷಕರೇ, ಮೂರನೇ ಮಹಾಯುದ್ಧ ಶುರು ಆಯ್ತಾ? ಈಗ ಎಲ್ಲ ಕಡೆ ನೋಡ್ತಾ ಇದೀವಿ, ಇರಾನ್ ಇಸ್ರೇಲ್ ಮಧ್ಯ ಯುದ್ಧ ನಡೀತಾ ಇದೆ. ಅರಬ್ ಕಂಟ್ರಿ ಅಂದ್ರೆ ಈಗ ಅಖಾಡ ಆಗುತ್ತಾ, ರಣಭೂಮಿ ಆಗುತ್ತೆ. ಅರಬ್ ಕಂಟ್ರಿಗಳು ಇಸ್ರೇಲ್ ಇರಾನ್ ಮಧ್ಯ ರಣಭೂಮಿ ಆಗುತ್ತೆ ಅಂತಾನೆ ಈಗೆಲ್ಲರೂ ಹೇಳ್ತಾ ಇರೋದು. ಆದ್ರೆ ಇಲ್ಲಿ ಮಹಾಯುದ್ಧ ನಡೀತಾ ಇರೋದು ಇರಾನ್ ಇಸ್ರೇಲ್ ಮಧ್ಯೆ ಅಲ್ಲ, ಬೇರೆ ಬೇರೆ ದೇಶಗಳ ಮಧ್ಯೆ. ಅದು ಏನು ಅನ್ನೋದನ್ನ ಇವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ನೀವು ಒಂದ್ಸಲ ಈ ವಿಡಿಯೋನು ನೋಡಿ. And World War III will begin in the Middle East by striking Israel, by this superpower which is not America, China, and with it Russia and North Korea. So Iran will be involved. But these are the small players, but the main players are Russia and China. The end battle will be between two superpowers, East and West. What is West? America and Great Britain. East, China and Russia. These are the two superpowers will flex their muscles in what is called Armageddon. In the Middle East, they will show what powers they have and what wisdom they have achieved and what technology they have reached and what it's going to be the knowledge of humanity, which is the destruction of humanity. They will wipe this planet and will ಇವ್ರು ಹೇಳಿದ್ದನ್ನು ಕೇಳಿದ್ರಲ್ಲ, ಇವ್ರು ಹೇಳ್ತಾ ಇರೋದಷ್ಟೇ ಅಲ್ಲ, ಇಲ್ಲಿ ಟ್ರಂಪ್ ಅವ್ರದೊಂದು ವಿಡಿಯೋ ಇದೆ, ಇದನ್ನು ಕೂಡ ಒಂದು ಸಲ ನೋಡಿ. Russia has joined with China. Can you believe that? Saudi Arabia has joined with Iran. China, Russia, Iran, and North Korea have formed together as a menacing and destructive coalition. Would have never happened. Russia had. ಇವ್ರು ಹೇಳಿದ್ದು ಕೇಳಿದ್ರಲ್ಲ, ಇವ್ರು ಹೇಳ್ತಾ ಇರೋದು ಅದೇ. ಇಲ್ಲಿ ಏನಾಗ್ತಾ ಇದೆ, ಇರಾನ್ ಇಸ್ರೇಲ್ ಅನ್ನೋದು ಹೆಸರಿಗೆ ಮಾತ್ರ ಇಲ್ಲಿ, ಆದ್ರೆ ಮಹಾಯುದ್ಧ ಅನ್ನೋದಕ್ಕೆ ನಾಂದಿ ಆಗ್ತಾ ಇರೋದು ಚೈನಾ ಮತ್ತೆ ರಷ್ಯಾ. ಇರಾನ್ಗೆ ಸಪೋರ್ಟಿವ್ ಆಗಿ ಚೈನಾ ನಿಂತಿದೆ. ರೀಸೆಂಟ್ ಆಗಿ ನಾವು ಅದನ್ನ ನೋಡಿದೀವಿ. ಚೈನಾದಿಂದ 2 ಕಾರ್ಗೋ ಶಿಪ್ ಅಲ್ಲಿ ಕೆಲವಷ್ಟು ವಸ್ತುಗಳು ಇರಾನ್ ನಲ್ಲಿ ಇಳಿಸಿದ್ದಾರೆ. ಏನದು ಅನ್ನೋದು ಕೂಡ ಈಗಲೂ ಯಾರಿಗೂ ಗೊತ್ತಿಲ್ಲ. ಇರಾನ್ಗೆ ಇವರು ಕೊಟ್ಟಂತ ಮಿಸೈಲ್ಸ್ಗಳ ಇಲ್ಲ ಬೇರೆ ಏನಾದ್ರೂ ವಸ್ತುಗಳ, ನಾರ್ಮಲ್ ಪ್ರಾಡಕ್ಟ್ಸ್ಗಳ. ಯಾಕೆಂದ್ರೆ ಕಾರ್ಗೋ ಶಿಪ್ ಅಲ್ಲಿ ಏನು ಹೋಗುತ್ತೆ ಏನು ಅಷ್ಟು ಈಸಿಯಾಗಿ ಯಾರಿಗೂ ಗೊತ್ತಾಗೋದಿಲ್ಲ. ಚೈನಾದಿಂದ ಅಲ್ಲಿ ಹೋಗಿದೆ ಅಂದ್ರೆ ಸಪೋರ್ಟ್ ಮಾಡೋದಕ್ಕೆ ಇರ್ಬೋದಾ ಅಂತಾನೆ ಈಗ ಯೋಚನೆ ಮಾಡೋ ಪರಿಸ್ಥಿತಿ ಎಲ್ಲರಿಗೂ ಬಂದಿದೆ. ಅಷ್ಟೇ ಅಲ್ಲ, ರಷ್ಯಾ ಏನಿದೆ, ರಷ್ಯಾ, ಚೈನಾ ಪ್ಲಸ್ ಬೇರೆ ಬೇರೆ ಕಂಟ್ರಿಗಳು ಅಮೆರಿಕಾದ ವಿರುದ್ಧ ಒಂದು ಕರೆನ್ಸಿನ ತರೋದು ಕೊಟ್ಟಿದ್ರು. ಅಮೆರಿಕ ವಿರುದ್ಧ ಒಂದು ಯುದ್ಧನೇ ಶುರು ಮಾಡಿದ್ರು ಆ ಟೈಮ್ ನಲ್ಲಿ. ಬಟ್ ಹಾಗಾಗಿ ಶಾಂತ ಆಯ್ತು. ಆದ್ರೆ ಈಗ ಅದಕ್ಕೆ ಸಮಯ ಬಂದಿದೆಯೇನೋ. ಇರಾನ್ ಇಸ್ರೇಲ್ ವಾರ್ ಹೆಸರಲ್ಲಿ ಚೈನಾ ಮತ್ತೆ ರಷ್ಯಾ, ನಾರ್ತ್ ಕೊರಿಯಾ, ಸೌದಿ ಅರೇಬಿಯಾ ಈ ಕಂಟ್ರಿಗಳೆಲ್ಲ ಸೇರ್ಕೊಂಡು ಇವತ್ತು ಇರಾನ್ಗೆ ಸಪೋರ್ಟ್ ಮಾಡ್ತಾ ಇದೆ. ಅದನ್ನೇ ಇವ್ರು ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ಅವರ ಶಕ್ತಿಗಳನ್ನ ಈಗ ತೋರ್ಸೋದಕ್ಕೆ ಹೊರಟಿದಾವೆ ದೇಶಗಳು. ಅದರಲ್ಲಿ ಈಸ್ಟ್ ಮತ್ತೆ ವೆಸ್ಟ್ ಅಂತಾನೆ ಕರೆದಿದ್ದಾರೆ. ಈಸ್ಟ್ ಇಂದ ಒಂದು ಯುದ್ಧ ಶುರು ಆದ್ರೆ ವೆಸ್ಟ್ ಇಂದ ಒಂದು ಕಡೆಯಿಂದ ಯುದ್ಧ ಶುರು ಆಗುತ್ತೆ. ವೆಸ್ಟ್ ಕಂಟ್ರೀಸ್ ಅಂತ ಅಂದ್ರೆ ಅಮೆರಿಕ, ಕೆನಡಾ, ಬ್ರಿಟನ್ ಇದೆಲ್ಲ ಕೂಡ ವೆಸ್ಟ್ ಕಂಟ್ರೀಸ್ ಸೇರ್ಕೊಳ್ಳುತ್ತೆ. ಇನ್ನ ಈಸ್ಟ್ ಕಂಟ್ರೀಸ್ ಅಲ್ಲಿ ಬಂದ್ರೆ ರಷ್ಯಾ, ಚೈನಾ, ಈ ಕೊರಿಯಾ ಈ ದೇಶಗಳೆಲ್ಲ ಒಗ್ಗೂಡ್ತಾ ಹೋಗುತ್ತೆ. ಒಟ್ನಲ್ಲಿ ಈಸ್ಟ್ ಅಂಡ್ ವೆಸ್ಟ್ ಗೆ ಯುದ್ಧ ನಡೆಯುತ್ತೆ ಅಂತ ಕಾಲಜ್ಞಾನಿಗಳು ತಿಳಿಸಿದ್ರು. ಹೌದು, ಈಗ ಅಂತ ಸಮಯ ಬಂದಿದೆ. ಅದು ಅಖಾಡ ಯಾವುದು, ರಣಭೂಮಿ ಯಾವುದು, ಅರೇಬಿಕ್ ಕಂಟ್ರೀಸ್ ಇಲ್ಲ ಅರಬ್ ಕಂಟ್ರೀಸ್ ಇದೇ ಈಗ ಅಖಾಡ ಆಗ್ತಾ ಇದೆ. ಅರಬ್ ಕಂಟ್ರೀಸ್ ಅಲ್ಲಿ 2 ಸೂಪರ್ ಪವರ್ ದೇಶಗಳು ಯುದ್ಧ ಮಾಡ್ತಾ ಇದೆ. ಈ ಸೂಪರ್ ಪವರ್ ದೇಶಗಳು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮೇನ್ ಆಗಿ ಸೂಪರ್ ಪವರ್ ದೇಶ ಇರೋದು ಅಮೆರಿಕ, ಈ ಕಡೆ ರಷ್ಯಾ, ಚೈನಾ. ಈ ದೇಶಗಳ ಯುದ್ಧ, ಆದ್ರೆ ಹೆಸರು ಮಾತ್ರ ಬೇರೆಯವ್ರದಷ್ಟೇ. ಇಸ್ರೇಲ್ ಇರಾನ್ ವಾರ್ ಅಂತ ಹೇಳ್ತಾ ಇದಾರೆ, ಸಪೋರ್ಟ್ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಸಪೋರ್ಟ್ ಅಲ್ಲ, ಮೇನ್ ಆಗಿ ಯುದ್ಧ ನಡೀತಾ ಇರೋದೇ ಅಮೆರಿಕ ಮತ್ತೆ ಈ ಕಡೆ ರಷ್ಯಾ, ಚೈನಾ ಜೊತೆ. ಎಷ್ಟೋ ವಿಡಿಯೋಗಳಲ್ಲಿ ನಾವು ನೋಡಿದೀವಿ, ರಷ್ಯಾ ಅಮೆರಿಕ ಇಬ್ರು ದೋಸ್ತಿಗಳು ಅಂತ ಎಲ್ಲ ಹೇಳ್ಕೊಂಡಿರ್ತಾರೆ, ಒಟ್ಟೊಟ್ಟಿಗೆ ಓಡಾಡಿರ್ತಾರೆ. ಇವನ್ ಚೈನಾದವರು ಕೂಡ ಅದೇ ತರ ಓಡಾಡಿದ್ದಾರೆ. ಅದು ಇದು ಟ್ಯಾಕ್ಸ್ ಕಾನ್ಫ್ಲಿಕ್ಷನ್ ಬಿಟ್ರೆ ಬೇರೆ ಯಾವುದೇ ರೀತಿ ಇಲ್ಲಿ ನಡೆದಿರ್ಲಿಲ್ಲ. ಆದ್ರೆ ಈಗೇನಾಗ್ತಾ ಇದೆ, ಇರಾನ್ಗೆ ಸಪೋರ್ಟ್ ಮಾಡೋ ಹೆಸರಲ್ಲಿ ಈ ಕಂಟ್ರಿಗಳೆಲ್ಲ ಇವ್ರ ಜೊತೆ ಸೇರ್ಕೊಳ್ತು. ಸೌದಿ ಅರೇಬಿಯಾ, ರಷ್ಯಾ, ಚೈನಾ, ನಾರ್ತ್ ಕೊರಿಯಾ ಇನ್ನ ಬೇರೆ ಬೇರೆ ದೇಶಗಳು ಇವ್ರ ಜೊತೆ ಸೇರ್ಕೊಳ್ತು. ಇನ್ನ ಈ ಕಡೆ ಇಸ್ರೇಲ್ಗೆ ಸಪೋರ್ಟ್ ಮಾಡೋದಕ್ಕೋಸ್ಕರ ಅಮೆರಿಕ, UK, ಈ ಫ್ರಾನ್ಸ್ ಈ ತರ ಕಂಟ್ರಿಗಳು ಅವ್ರ ಜೊತೆ ಸೇರ್ಕೊಳ್ತು. ಒಟ್ನಲ್ಲಿ
ಇದು ನಾವು ಹೇಳ್ತಾ ಇರೋದು ಯಾಕೆ ಅಂದ್ರೆ ಇಲ್ಲಿ ಧರ್ಮ ಯುದ್ಧ ನಡೀತಾ ಇದೆ ಅಂತಾನೆ ಅನ್ಸೋದು. ಯಾಕೆ ಈ ಕಡೆ ಬಂದು ಅರಬ್ ಕಂಟ್ರೀಸ್ಗಳು, ಈ ಕಡೆ ಬಂದು ಎಲ್ಲ ಕ್ರಿಶ್ಚಿಯಾನಿಟಿ ಕಂಟ್ರಿಗಳು, ಇಲ್ಲಿ ನಡೀತಾ ಇರೋದು ಈ ರೀತಿ ಯುದ್ಧ. ಆದ್ರೆ ಹೆಸರಿಗೂ ಮಾತ್ರ ಇರಾನ್ ಇಸ್ರೇಲ್ ಯುದ್ಧ. ಇವಕ್ಕೆ ಈಗ ರಣಭೂಮಿ ಸಿದ್ಧ ಆಗಿದೆ. 3ನೇ ಮಹಾಯುದ್ಧ ಶುರು ಅಂತಾನೆ ಇವರು ತಿಳಿಸ್ತಾ ಇರೋದು. ಈ 3ನೇ ಮಹಾಯುದ್ಧದಲ್ಲಿ ಅವರು ಇಷ್ಟು ವರ್ಷಗಳ ಕಾಲ ಹ್ಯುಮ್ಯಾನಿಟಿ ಒಳ್ಳೇದಕ್ಕೆ ಕಂಡಿಡ್ಕೊಂಡಿದ್ರು, ಇಲ್ಲ ಹ್ಯುಮ್ಯಾನಿಟಿ ನಾಶ ಮಾಡೋದು ಕಂಡಿಡ್ಕೊಂಡಿದ್ರು, ಅಂತ ವೆಪನ್ಗಳನ್ನ ಬಳಸೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಅವರ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಈ ಶಕ್ತಿ ಪ್ರದರ್ಶನದಲ್ಲಿ ಇಡೀ ಹ್ಯುಮ್ಯಾನಿಟಿ ಪೂರ್ತಿ ನಾಶ ಆದ್ರೂ ಆಗಬಹುದು. ಅದೇ ಹೇಳ್ತಾ ಇರೋದು ಇವರು. ಅದನ್ನೇ ಆರ್ಮಗೆಡನ್ ಅಂತಾನೆ ಅವ್ರು ಹೇಳ್ತಾ ಇರೋದು. ಅಂದ್ರೆ ಮಿಡಲ್ ಈಸ್ಟ್ ಏನಿದೆ ಈ ಜಾಗ ಅವರ ಶಕ್ತಿಗಳನ್ನ ಪ್ರದರ್ಶಿಸುವಂತ ಒಂದು ರಣಭೂಮಿ ಆಗುತ್ತೆ. ಆಗಿನ ಕಾಲದಲ್ಲಿ ನಾವು ನೋಡ್ತಾ ಇದ್ವಿ, ಒಂದು ರಣಭೂಮಿ ಇರ್ತಾ ಇತ್ತು, ಕೋಟ್ಯಾಂತರ ಜನ ಸೈನಿಕರು ಇರ್ತಾ ಇದ್ರು. ಒಂದು ಕಡೆ ಮಹಾಭಾರತದ ಎಕ್ಸಾಂಪಲ್ ತಗೊಳಕಾದ್ರೆ ಪಾಂಡವರು, ಈ ಕಡೆ ಕೌರವರು ಅನ್ಕೊಂಡ್ರು ಯಾವ್ದಾವುದೋ ತರ ಯುದ್ಧಗಳು ಎಷ್ಟೋ ದಿನಗಳ ಕಾಲ ನಡೆದು ಕೊನೆಗೆ ಅಂತ್ಯ ಆಯ್ತು. ಒಂದು ರಣಭೂಮಿ ಅಂತ ಫಿಕ್ಸ್ ಮಾಡ್ತಾ ಇದ್ರು. ಅಂತ ರಣಭೂಮಿ ಈಗ ಮಿಡಲ್ ಈಸ್ಟ್ ಆಗಿದೆ. ಮಿಡಲ್ ಈಸ್ಟ್ ಅಲ್ಲಿ ಈಗ ಸಿದ್ಧತೆಗಳು ನಡೀತಾನೆ ಇದೆ, ನೋಡ್ತಾನೆ ಇದೀವಿ. ಅದರಲ್ಲೂ ಇದರ ಅಧ್ಯಕ್ಷರು, ಇರಾನ್ ಅಧ್ಯಕ್ಷರು ರಷ್ಯಾ ಹೋಗಿ ಅವರು ತಲೆಮರೆಸ್ಕೊಂಡಿದ್ದಾರೆ. ಬಟ್ ಆದ್ರೆ ಯುದ್ಧ ಮಾತ್ರ ನಿಲ್ಸೋದಿಲ್ಲ, ಯುದ್ಧ ನಡೆಸ್ತೀವಿ ಅಂತಾನೆ ಹೇಳ್ತಾ ಇದ್ದಾರೆ. ಇಸ್ರೇಲ್ ಒಂದು ಸಣ್ಣ ದೇಶ, ನೋಡಿದ್ರೆ ಅಂತ ದೇಶ ಯಾವ ಮಟ್ಟಕ್ಕೆ ಈಗ ಯುದ್ಧ ಮಾಡ್ತಾ ಇದೆ. ಇಸ್ರೇಲ್ ಅಲ್ಲಿರೋ ಜನರೇ ಎಷ್ಟೊಂದು ಜನ ನಮ್ಗೆ ಯುದ್ಧ ಬೇಡ ಅನ್ನೋ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದಾರೆ. ಯಾಕೆ ಅಂದ್ರೆ ಸಾವು ನೋವು ಆದ್ರೆ ಮೇಲಿರೋರ್ಗೆ ಯಾರಿಗೂ ಇಂಪ್ಯಾಕ್ಟ್ ಆಗೋದಿಲ್ಲ, ಅಲ್ಲಿರುವಂತ ಸಾಮಾನ್ಯ ಜನರಿಗಲ್ವಾ, ಅವರೇ ಯುದ್ಧ ಬೇಡ ಅಂತ ಇದ್ದಾರೆ. ಬಟ್ ಇಲ್ಲೇನು ಅಂದ್ರೆ ಅವರ ಶಕ್ತಿ ಪ್ರದರ್ಶನ ಮಾಡ್ಕೊಳ್ಳೇಬೇಕು ಅನ್ನೋದಕ್ಕೆ ಸಿದ್ಧ ಮಾಡ್ಕೊಂಡಿದ್ದಾವೆ ದೇಶಗಳು. ಅದನ್ನ ನಿಲ್ಸೋದಿಲ್ಲ ಬಿಡಿ. ಅದರಲ್ಲಿ ರಷ್ಯಾ, ಚೈನಾ ಯಾವತ್ತೂ ಕಾಯ್ತಾನೆ ಇದ್ವು ಅಮೆರಿಕಾನ ಕೆಳಗಡೆ ತುಳಿಬೇಕು ಅಂತಾನೆ ಕಾಯ್ತಾ ಇದ್ದಾರೆ ಅನ್ಕೊಳ್ಳಿ. ಎಷ್ಟೆಷ್ಟು ಸಲ ಪ್ರಯತ್ನ ಮಾಡೋದು, ಕರೆನ್ಸಿ ಒಂದು ಹೊಸದಾಗಿ ತರೋ ಪ್ರಯತ್ನನೂ ಮಾಡಿದ್ರು. ಬಟ್ ಆದ್ರೆ ಆಗ್ಲಿಲ್ಲ. ಆದ್ರೆ ಈಗ ಅಂಥದ್ದನ್ನ ಬಳಸ್ಕೊಂಡು ಅಮೆರಿಕಾನ ಹೇಗಾದ್ರೂ ತುಳಿಯೋಣ ಅನ್ನೋ ಒಂದು ಪ್ರಯತ್ನ ನಡೀತಾ ಇದೆ. ಯಾಕೆ ಅಂದ್ರೆ ಇಸ್ರೇಲ್ಗೆ ಸಪೋರ್ಟಿವ್ ಆಗಿ ಅಮೆರಿಕ ನಿಂತಿದೆ. ಅದಕ್ಕೋಸ್ಕರ ಇಸ್ರೇಲ್ ಇಲ್ಲಿ ಸೋತ್ರೆ ಅಮೆರಿಕಾಗೆ ದೊಡ್ಡ ಮುಖಭಂಗ ಆಗುತ್ತೆ. ಅದಕ್ಕೋಸ್ಕರ ಅಂಥದ್ದನ್ನ ಬಳಸ್ಕೊಳ್ಳೋಣ ಅಂತಾನೆ ಇವತ್ತು ಚೈನಾ, ರಷ್ಯಾ ಇದೆಲ್ಲ ಒಗ್ಗೂಡಿ ಇರಾನ್ಗೆ ಸಪೋರ್ಟ್ ಮಾಡ್ತಾ ಇದೆ. ಈ ಇಸ್ರೇಲು, UK ಆಗ್ಬೋದು, ಅಮೆರಿಕ ಆಗ್ಬೋದು, ಫ್ರಾನ್ಸ್ ಆಗ್ಬೋದು, ಜರ್ಮನಿ, ಈ ತರ ಕಂಟ್ರಿಗಳು ಸಪೋರ್ಟ್ ತಗೊಂಡು ಯುದ್ಧಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ರಣಭೂಮಿ ರೆಡಿ ಇರೋದ್ರಿಂದ ಅವ್ರವ್ರ ಶಕ್ತಿ ಪ್ರದರ್ಶನ ಆಗುತ್ತೆ. ಬಟ್ ಅದ್ರ ಇಂಪ್ಯಾಕ್ಟ್ ಯಾರಿಗಾಗುತ್ತೆ, ಅಲ್ಲಿ ಯಾವ ತರ ವಾರ್ಗಳು ನಡೆಯುತ್ತೆ ಗೊತ್ತಿಲ್ಲ, ಯಾವ್ದೇ ತರ ಮಿಸೈಲ್ಗಳು ಯೂಸ್ ಮಾಡ್ತಾರೋ ಗೊತ್ತಿಲ್ಲ. ಜನ ಶಾಂತಿ ಬೇಕು ಅಂತ ಕೇಳ್ತಾ ಇದಾರೆ. ಅದರಿಂದ ತಣ್ಣಗಾದ್ರೂ ಒಳ್ಳೇದೇ. ಆದ್ರೆ ಇಲ್ಲಿ ಒಬ್ರು ಈಗೋ ಅನ್ನೋದು, ಇಲ್ಲ ಒಬ್ರು ಶಕ್ತಿ ತೋರಿಸ್ಕೋಬೇಕು ಅನ್ನೋದು ಅಂತ್ಯಕ್ಕೆ ಕರ್ಕೊಂಡು ಹೋಗುತ್ತೆ ಅಂತಾನೆ ಇವರು ತಿಳಿಸ್ತಾ ಇರೋದು. ಆ ಅಂತ್ಯ ಯಾವ ತರ ಇರುತ್ತೆ ಅನ್ನೋದು ಕೂಡ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. ನಮ್ಮ ಹಿಂದಿನ ಕಾಲಜ್ಞಾನಿಗಳು ಬರ್ದಿದ್ರಲ್ಲ, ಆ ಮಟ್ಟಕ್ಕೆ ಕೂಡ ಈ ಅಂತ್ಯ ಅನ್ನೋದು ಹೋಗಬಹುದು ಅಂತಾನೆ ಇವರು ತಿಳಿಸ್ತಾ ಇರೋದು. ನೋಡ್ಬೇಕು ಯಾವ್ಯಾವ್ದು ರೀತಿ ಯುದ್ಧಗಳು ನಡೆಯುತ್ತೋ, ಅದರಿಂದ ಪ್ರಕೃತಿ ಯಾವ ತರ ನಾಶ ಆಗುತ್ತೋ, ನಾವು ಬದುಕ್ತಾ ಇರುವಂತ ವಾತಾವರಣಕ್ಕೆ ಏನ್ ಇಂಪ್ಯಾಕ್ಟ್ ಆಗುತ್ತೆ ಅಂತಾನೆ ಯೋಚನೆ ಮಾಡಬೇಕು. ಅವರು ನ್ಯೂಕ್ಲಿಯರ್ ವಾರ್ ನಡೆಸ್ಲಿ, ಇನ್ನೊಂದು ನಡೆಸ್ಲಿ, ಸುತ್ತಮುತ್ತ ಇರೋ ದೇಶಗಳಿಗೆ ಇಂಪ್ಯಾಕ್ಟ್ ಆಗುತ್ತೆ. ಅದ್ರ ಜೊತೆಗೆ ದೂರದಲ್ಲಿರುವಂತ ಎಲ್ಲೆಲ್ಲೋ ಇರೋ ದೇಶಗಳಿಗೂ ಇಂಪ್ಯಾಕ್ಟ್ ಆಗುತ್ತೆ. ಯಾಕೆಂದ್ರೆ ವಾತಾವರಣಕ್ಕೆ ಆ ನ್ಯೂಕ್ಲಿಯರ್ ಗಾಳಿ ಅನ್ನೋದು ಸೇರ್ಕೊಳ್ಳುತ್ತೆ. ಅದರಿಂದ ಯಾವ ರೀತಿ ಕಾಯಿಲೆಗಳು ಬರುತ್ತೆ ಎಲ್ಲಾನು ಎದುರಿಸಬೇಕಾಗುತ್ತೆ. ಅದನ್ನೇ ಇವರು ತಿಳಿಸ್ತಾ ಇರೋದು. ಅವರ ಶಕ್ತಿ ಪ್ರದರ್ಶನ ಮಾಡ್ಕೊಳ್ಳೋದಕ್ಕೂ, ಹ್ಯುಮ್ಯಾನಿಟಿನೇ ಡಿಸ್ಟ್ರಾಯ್ ಮಾಡೋದಕ್ಕೆ ಹೊರಟಿದ್ದಾವ ಈ ದೇಶಗಳು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದ್ರೂ ಇದೆಲ್ಲ ಕೂಡ ಬರ್ದಿದ್ರು, ಇಂಥದ್ದು ನಡೆಯುತ್ತೆ, ಈಸ್ಟ್ ವೆಸ್ಟ್ಗೆ ಯುದ್ಧ ನಡೆಯುತ್ತೆ, ಧರ್ಮ ಯುದ್ಧ ನಡೆಯುತ್ತೆ, ಕೊನೆಗೆ ಇದರಿಂದನೇ ಹ್ಯುಮ್ಯಾನಿಟಿ ಅಂತ್ಯ ಆಗುತ್ತೆ ಅಂತ. ಅದಕ್ಕೆ ಈಗ ಸಿದ್ಧ ಆಯ್ತು ರಣಭೂಮಿ ಮಿಡಲ್ ಈಸ್ಟ್. ಈ ತರದ ವಿಷಯಗಳು ಎಷ್ಟೆಷ್ಟು ನಡೀತಾನೂ ಇದಾವೆ. ಅವುಗಳಿಂದ ಬಚಾವಾಗೋದಕ್ಕೆ ಏನ್ ಮಾಡ್ಬೇಕು, ಜನ ದಾರಿಗಳನ್ನ ಹುಡುಕೊಳ್ತಾ ಇದ್ದಾರೆ. ಅಂತ ದಾರಿಗಳನ್ನ ಹುಡುಕೊಳ್ಳೋ ಪ್ರಯತ್ನ ಮಾಡ್ಲೇಬೇಕಾಗತ್ತೆ. ನಮ್ಮ ಭಾರತ ಯಾರಿಗೆ ಸಪೋರ್ಟ್ ಮಾಡುತ್ತೆ ಈ ಸಮಯದಲ್ಲಿ ಅನ್ನೋ ಪ್ರಶ್ನೆ ಈಗ ಎಲ್ಲರೂ ನೋಡ್ತಾ ಇರೋದು. ಯಾಕೆ ಅಂದ್ರೆ ಇಸ್ರೇಲು ತುಂಬಾ ಸಲ ನಮಗೂ ಸಪೋರ್ಟಿವ್ ಆಗಿರೋದ್ರಿಂದ ಇಸ್ರೇಲ್ಗೆ ಸಪೋರ್ಟ್ ಮಾಡುತ್ತಾ, ಇರಾನ್ ಇಂದ ಫ್ಯೂಯರ್ ಎಲ್ಲ ತರಿಸ್ಕೊಳ್ತಾ ಇದೀವಿ, ಇಲ್ಲಿ ಇರಾನ್ ಸಪೋರ್ಟ್ ಮಾಡುತ್ತಾ, ಇಲ್ಲ ಎರಡಕ್ಕೂ ನಾನು ಎಂಟ್ರಿ ಕೊಡೋದೇ ಇಲ್ಲ, ನೀವೇನಾದ್ರೂ ಮಾಡ್ಕೊಳ್ಳಿ ಅಂತ ಸೈಲೆಂಟ್ ಆಗಿರುತ್ತಾ, ಕಾಯ್ದು ನೋಡ್ಬೇಕು. ಒಟ್ನಲ್ಲಿ ಇಲ್ಲಿ ಮಹಾಯುದ್ಧಕ್ಕೆ ಒಂದು ಜಾಗ ಫಿಕ್ಸ್ ಆಗಿದೆ, ಮಿಡಲ್ ಈಸ್ಟ್. ಅಲ್ಲಿಂದ ಶುರು ಆಗುತ್ತೆ. ಯಾವ ದೇಶಗಳು ಯಾರ್ಯಾರು ಸಪೋರ್ಟ್ ಮಾಡುತ್ತೋ ಒಟ್ನಲ್ಲಿ ಆ ಮಹಾಯುದ್ಧದಲ್ಲಿ ನಮ್ಮ ಪುರಾಣದಲ್ಲಿ ಯಾವ ರೀತಿ ಜನ ಬಲಿಯಾಗಿದ್ರು ಈಗಲೂ ಕೂಡ ಅಂಥದ್ದೇ ಸಿಚುವೇಶನ್ ನಡೆಯುತ್ತೆ. ಕೋಟ್ಯಾಂತರ ಜನ ಬಲಿ ಆಗ್ತಾರೆ ಅಂತಾನೆ ಇವರು ತಿಳಿಸ್ತಾ ಇರೋದು. ನೋಡೋಣ, ಇದರಿಂದ ಆದಷ್ಟು ನಾವು ಬಚಾವಾಗೋ ಪ್ರಯತ್ನಗಳನ್ನ ಮಾಡ್ಕೋಬೇಕಷ್ಟೇ. ಇನ್ನ ಬೇರೆ ಬೇರೆ ವಿಷಯಗಳನ್ನ ನಾನು ತಿಳಿಸ್ತಾ ಇರ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ. ಗುಡ್ ಬಾಯ್.